ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಏನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇವತ್ತು ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಸನಿ ಕೂಡ ಸ್ಕೂಲ್ಗೆ ಹೋಗಿದ್ದಾನೆ. ಸ್ಕೂಲಿಗೆ ಬಿಟ್ಟು ಬಂದಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ತುಂಬಾ ಕೆಲಸ ಇದೆ. ಇವತ್ತಿನ ಲಾಗ್ನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಬೆಳಿಗ್ಗೆನೆ ಎದ್ಬಿಟ್ಟು ಇವತ್ತ ಬೆಳಗಿನ ಜಾವ ಒಂದು 7 ಗಂಟೆಗೆ ಎದ್ಬಿಟ್ಟಿದ್ದೆ ನೋಡಿ. ಪೂಜೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡ್ತಾ ಇದ್ದೆ. ಸನ್ನಿ ಇನ್ನೂ ಮಲ್ಕೊಂಡಿದ್ದ. ಅವನು ಎದ್ದ ತಕ್ಷಣನೇ ಅವನಿಗೆ ಸ್ಕೂಲಿಗೆ ರೆಡಿ ಮಾಡ್ಕೊಳ್ಳೋದಿತ್ತು. ಅವನಿಗೆ ಇನ್ನೇನು ಸ್ಕೂಲ್ ಹೋಗಕ್ಕೆ 1/2 ಅವರ್ ಇರಬೇಕಾದ್ರೆ ಎಬ್ಸಿ ರೆಡಿ ಮಾಡಿಸ್ಬಿಡ್ತೀನಿ. ಅಷ್ಟು ತನಕ ನನ್ನ ಟಿಫಿನ್ ಆಗಿರ್ಬೋದು ಆ್ಯಂಡ್ ಅವನ ಲಂಚ್ ಬ್ಯಾಗಿಗೆ ಏನೇನು ಒಯ್ಬೇಕು ಅದನ್ನೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡು ಬಿಡ್ತೀನಿ. ಅವ್ನು ಎದ್ಗೇಳೇ ನನಗೆ ಇಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಅಲ್ವಾ, ಹಂಗಾಗಿ ನಾನು ಬಿಫೋರೇ ಮಾಡ್ಕೊಂಡು ಬಿಡ್ತೀನಿ ಎಲ್ಲ. ಆಮೇಲೆ ಅವ್ನು ರೆಡಿ ಮಾಡೋದನ್ನ ನೆಕ್ಸ್ಟ್ ಇಟ್ಕೊಂಡಿರ್ತೀನಿ. ನೆಕ್ಸ್ಟ್ ಇವತ್ತು ಟಿಫಿನಿಗೆ ಅವಲಕ್ಕಿ ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ಸಲಾಡೂ ಮಾಡ್ಕೊಂಡು ಬಿಡೋಣ ಅಂತೇಳ್ಬಿಟ್ಟು, ತುಂಬ ದಿನನೇ ಆಗಿತ್ತು ದಾಳಿಂಬೆ ಹಣ್ಣು ತೊಗೊಂಡು ಬಂದು. ಅದು ವೇಸ್ಟ್ ಆಗಿಬಿಡುತ್ತೆ ಸುಮ್ಮನೆ ಅಂತೇಳಿ ಅದನ್ನು ತೆಗೆದುಬಿಟ್ಟು ನೋಡ್ತಾ ಇದ್ದೆ ಚೆನ್ನಾಗಿದೆನಾ ಇಲ್ವಾ ಅಂತೇಳಿ. ಇಲ್ಲಾಂದರೆ ಸುಮ್ಮನೆ ತಿನ್ನಲಾರ್ದ ಹಾಗೆ ವೇಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು. ಸನ್ನಿ ಕೂಡ ಇವಾಗ ತಾನೇ ಎದ್ಬಿಟ್ಟ ನೋಡಿ. ಅವನಿಗೂ ಹಾಲು ಕೊಟ್ಟು ಸ್ಕೂಲಿಗೆ ಹೋಗೋಕೆ ಇನ್ನೂ ಟೈಮ್ ಇತ್ತಲ್ವ, ಹಂಗಾಗಿ ಯೂನಿಫಾರ್ಮ್ಸ್ ಏನೂ ಹಾಕಿರಲಿಲ್ಲ ನಾನು. ಹಾಗೆ ಓಡಾಡ್ತಾ ಇದ್ದ. ಅಮ್ಮ ಹಾಗೆ ಹೀಗೆ ಅಂದ್ಕೊಂಡು ಯೂನಿಫಾರ್ಮ್ ಏನಾರು ಹಾಕ್ಬಿಟ್ನಂದರೆ ಅವನಿಗೆ ಹಾಕಿದ ತಕ್ಷಣನೇ ಕರ್ಕೊಂಡು ಹೋಗ್ಬಿಡ್ಬೇಕು, ಇಲ್ಲಾಂದರೆ ಮೂಡ್ ಚೇಂಜ್ ಮಾಡ್ಕೊಂಡು ಬಿಡ್ತಾನೆ. ಹಂಗಾಗಿ ನಾನು ಯೂನಿಫಾರ್ಮ್ನ ಆಮೇಲೆ ಹಾಕೋಣ ಅಂದ್ಬಿಟ್ಟು ಇವಾಗೇನು ದಾಳಿಂಬೆ ಇರುತ್ತಲ್ವ ಅದನ್ನೆಲ್ಲನೂ ಬಿಡಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಲೈಟಾಗಿ ಒಂಥರ ಕೆಟ್ಟೋಗಿದ್ದ ಥರ ಆಗಿಬಿಟ್ಟಿತ್ತು. ಹಂಗಾಗಿ ಒಳ್ಳೆಯದನ್ನ ತೆಗೆದ್ಬಿಟ್ಟು ಕೆಟ್ಟದ್ದೆಲ್ಲ ಬಿಸಾಕ್ಬಿಟ್ಟೆ. ಸ್ವಲ್ಪ ನಿನ್ನೆ ತಿನ್ಕೊಂಡ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಒಂದು ಸ್ವಲ್ಪ ಲೈಟಾಗಿ ಕೆಟ್ಟೋಗ್ಬಿಟ್ಟಿತ್ತು. ಪರವಾಗಿಲ್ಲ ಬಿಡು ಅಂದ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿರೋದನ್ನಷ್ಟೇ ತೆಗಿತಾ ಇದ್ದೀನಿ. ಯಾರೆಲ್ಲ ಏನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ವಿಡಿಯೋಗೆ ಕಮೆಂಟ್ ಮಾಡ್ತಾ ಇದ್ದೀರಾ. ಹೋಮ್ ಟೂರ್ ಮಾಡಿದ್ನಲ್ವಾ, ಆ ವಿಡಿಯೋಕ್ಕೆ ಎಲ್ಲರೂ ಲಿಂಕ್ ಬೇಕು ಅಂತೇಳಿ ಖಂಡಿತ ಕಳಿಸ್ತೀನಿ. ಲಿಂಕ್ನ ನಾನು ಹುಡುಕಾಡಿ ನಿಮಗೆಲ್ಲ ಲಿಂಕ್ನ ನಾನು ಕಳಿಸಿರ್ತೀನಿ. ನೆಕ್ಸ್ಟ್ ನೋಡಿ, ನಾನು ಒಬ್ಬಳೇ ಇರೋದ್ರಿಂದ ಸಿಂಪಲ್ಲಾಗಿ ಒಂದು ಅರ್ಧ ಕ್ಯಾರೆಟ ಆ್ಯಂಡ್ ಒಂದು ದೊಡ್ಡದು ಅರ್ಧ ಸೌತೆಕಾಯಿನ ಹಾಕ್ತಾ ಇದ್ದೀನಿ ನಾನಿಲ್ಲಿ. ಸಲಾಡ್ ಮಾಡ್ಕೊಂಡು ಬಿಡೋಣ ಅಂತೇಳಿ ಅರ್ಧ ಸೌತೆಕಾಯಿನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ, ಅರ್ಧ ಕ್ಯಾರೆಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಒಬ್ಳಿಗೆ ಮಾತ್ರ ಮಾಡ್ಕೊತಿದ್ದೀನಲ್ವಾ, ಹಾಗಾಗಿ ಜಾಸ್ತಿ ಇದು ಮಾಡೋದು ಬೇಡ ಅಂತೇಳಿ. ಆ್ಯಂಡ್ ಇನ್ನೇನು ಬಿಡಿಸಿಟ್ಟಿದ್ನಲ್ವ ದಾಳಿಂಬೆ ಹಣ್ಣನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. ನಿಮಗೆ ಡೈರೆಕ್ಟಾಗಿ ಹಸಿ ತರಕಾರಿ ತಿನ್ನೋಕೆ ಇಷ್ಟ ಆಗಲಿಲ್ಲ ಅಂದರೆ ಈ ಥರ ಮಾಡ್ಕೊಂಡು ತಿನ್ಬೋದು ನೋಡಿ, ತುಂಬ ಸಖತ್ತಿರುತ್ತೆ. ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದು ತುಂಬ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ನಂಗೆ ತುಂಬಾ ಇಷ್ಟ. ನಿಂಬೆ ಹುಳಿ, ಪೆಪ್ಪರ್ ಪೌಡ್ರು ಮತ್ತು ಉಪ್ಪು ಹಾಕ್ಕೊಂಡು ತಿಂದರೆ ತುಂಬ ಸಖತ್ತಾಗಿರುತ್ತೆ. ಇದು ಇಷ್ಟೇ ನೋಡಿ, ಸಲಾಡ್ ರೆಡಿಯಾಗಿ ಹೋಗ್ಬಿಡ್ತು. ಚಿಕ್ಕ ಮಕ್ಕಳು ಕೂಡ ತಿನ್ಬೋದು. ಸನಿಗೂ ಕೂಡ ಇದನ್ನು ಕೊಡ್ತೀನಿ, ಅವ್ನು ಇಷ್ಟಪಟ್ಟು ತಿಂತಾನೆ. ಅವನಿಗೆ ಗೊತ್ತಾಗಲ್ಲ ಇವು ತರಕಾರಿ ಆ್ಯಂಡ್ ಏನಂತ. ಸಲಾಡ್ ಅಂತ ಹೇಳ್ಕೊಟ್ರೆ ಸಾಕು, ಅವನು ತಿಂದ್ಬಿಡ್ತಾನೆ. ಹಾಗಾಗಿ ನಾನು ಜಾಸ್ತಿ ಮಾಡ್ತಾ ಇರ್ತೀನಿ ಮನೆಯಲ್ಲಿ. ನೋಡ್ತಿರ್ಬೋದು ಸ್ವಲ್ಪ ಕ್ವಾಂಟಿಟಿ ಇದೆ, ಬಟ್ ತುಂಬ ಚೆನ್ನಾಗಾಗಿದೆ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾರೆಲ್ಲ ನೀವು ಹಣ್ಣು ತಿನ್ನಲ್ವೋ, ತರಕಾರಿ ತಿನ್ನಲ್ವೋ, ಈ ಥರ ಮಾಡಿಕೊಡಿ. ಮನೇಲಿ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನಂದು ಬೆಳಗಿನ ಜಾವದ ಟಿಫಿನ್ ಇಷ್ಟು ನೋಡಿ. ಸ್ವಲ್ಪ ಅವಲಕ್ಕಿ ಆ್ಯಂಡ್ ಸ್ವಲ್ಪ ಸಲಾಡ್ನ ಮಾಡಿಕೊಂಡು ತಿಂದ್ಬಿಡ್ತೀನಿ. ಅದು ಮತ್ತೆ ನೆಕ್ಸ್ಟ್ ನನಗೆ ಜಾಸ್ತಿ ಹಸಿವು ಕೂಡ ಆಗಲ್ಲ ಇಷ್ಟು ತಿಂದುಬಿಟ್ರೆ. ಅವನಿಗೆ ನೀರು ಬೇಕಿತ್ತಂತೇಳಿ ನಾನು ವಿಡಿಯೋ ಮಾಡ್ಕೊತಿದ್ದೀನಲ್ವಾ, ಬೇಕಂತಲೇ ಬಂದು ಅಮ್ಮ ನೀರು ಕೊಡು ಅಮ್ಮ, ಅದು ಕೊಡು ಅಮ್ಮ, ಇದು ಕೊಡು ಅಂತೇಳಿ ಸತಾಯಿಸ್ತಾ ಇದ್ದ ಅವನು. ಗೊತ್ತು ಅವನಿಗೆ ವಿಡಿಯೋ ಮಾಡ್ಕೊತಾ ಇದ್ದಾಳೆ ಅಮ್ಮ ಅಂತೇಳಿ. ಸ್ಕೂಲ್ಗೆ ಹೋಗೋ ಟೈಮ್ ಕೂಡ ಆಗಿತ್ತಲ್ವಾ, ಇವಾಗೇನು ಯೂನಿಫಾರ್ಮ್ ಚೇಂಜ್ ಮಾಡಿಸಿ ಇವನಿಗೆ ಸ್ಕೂಲಿಗೆ ಕಳಿಸ್ಬೇಕು ನೋಡಿ. ಇವಾಗ ಸ್ವಲ್ಪ 12 ರಿಟರ್ನ್ ಬಂದುಬಿಡ್ತಾನೆ. ಇದು ಮತ್ತೆ ಸ್ಕೂಲಿಗೆ ಹೋಗಿ ರಿಟರ್ನ್ ಬಂದಿರೋ ವಿಡಿಯೋ. ಯೂನಿಫಾರ್ಮ್ ಎಲ್ಲ ಬಿಚ್ಚಾಕಿ ಕೈಕಾಲು ಮುಖ ಎಲ್ಲ ತೊಡಿಸಿ ಮಕ್ಕಳು ಬಂದ ತಕ್ಷಣವೇ ನಾವು ಅವ್ರಿಗೆ ರೂಢಿ ಮಾಡಿಬಿಡ್ಬೇಕು. ಫಸ್ಟಿಗೆ ಯೂನಿಫಾರ್ಮ್ನ ತೆಗೆದುಬಿಟ್ಟು ಡೈಪರ್ ಎಲ್ಲ ಚೇಂಜ್ ಮಾಡಿ ಒಂದು ಸ್ವಲ್ಪ ಮುಖ ತೊಳೆಸಿ ನಾನೇನು ಸಲಾಡ್ ಮಾಡಿಟ್ಟಿದ್ನಲ್ವ ಅದನ್ನು ತಿನ್ನಿಸ್ತಾ ಇದ್ದೀನಿ. ಬೆಳಗ್ಗೆಗೆ ಅವನಿಗೆ ಅವಲಕ್ಕಿ ಆ್ಯಂಡ್ ಸ್ವಲ್ಪ ಆ್ಯಪಲ್ ಇಟ್ಟು ಟಿಫಿನಿಗೆ ಕಳಿಸಿದ್ದೆ. ನೆಕ್ಸ್ಟ್ ಇದು ನಿನ್ನೆ ನೈಟ್ ವಿಡಿಯೋ ನೋಡಿ.
ಅವನದು ಬುಕ್ಸಿಗೆಲ್ಲ ಕವರ್ ಹಾಕಿ ಅಂತ ಹೇಳಿದ್ರು ಅವ್ರ ಮ್ಯಾಮು, ಹಂಗಾಗಿ ಕವರ್ ಹಾಕ್ತಾ ಕುಂತ್ಕೊಂಡಿದ್ದೀನಿ. ನನಗೆ ಅವನು ಬುಕ್ಸ್ನೆಲ್ಲ ನೋಡಿ ಒಂದು ಕ್ಷಣಕ್ಕೆ ಶಾಕ್ ಆಯಿತು. ಅವನು ಇವಾಗ ಪ್ಲೇ ಗ್ರೌಂಡ್ ಎಜುಕೇಷನ್ ಕೊಡಿಸ್ತಾ ಇದ್ದೀವಿ ನಾವು. ಪ್ಲೇ ಗ್ರೌಂಡಿಗೆ ಏನಿಲ್ಲ ಅಂದರೂ ಒಂದು 8 ಬುಕ್ಸ್ ಇದ್ದಾವೆ. ನನಗೆ ಫುಲ್ ಶಾಕು. ನಾವು ಫಸ್ಟ್ ಸ್ಟ್ಯಾಂಡಿಗೂ ಕೂಡ ಇಷ್ಟೊಂದು ಬುಕ್ಸ್ ತೊಗೊಂಡಿರಲಿಲ್ಲ. ಇವಾಗ ಎಜುಕೇಷನ್ ತುಂಬ ಅಂದರೆ ತುಂಬ ಅಪ್ಡೇಟ್ ಆಗಿದೆ. ನಾವೇನು 3rd ಸ್ಟ್ಯಾಂಡರ್ಡ್ಗೆ ಏನು ಕಲ್ತಿದ್ದೀವಲ್ವಾ ಅದನ್ನು ಪ್ಲೇ ಗ್ರೌಂಡಲ್ಲೇ ಕೊಡ್ತಾರೆ ಇವಾಗ. ಅವನಿಗೇನು ಜಾಸ್ತಿ ಹೋಮ್ವರ್ಕ್ ಆಗಲಿ ಆ್ಯಂಡ್ ಈ ಥರ ಜಸ್ಟ್ ಬುಕ್ಸಲ್ಲಿ ಫೈಂಡ್ ಔಟ್ ಮಾಡೋಕ್ಕಷ್ಟೇ ಹೇಳ್ಕೊಡೋದವರು. ಯಾಕಂದರೆ ಮೊದಲು ಕುಂತ್ಕೊಳ್ಳೋಕೆ ಮಕ್ಳಿಗೆ ರೂಢ ಆಗಲಿ ಅಂದ್ಬಿಟ್ಟು ಅವರು ಜಾಸ್ತಿ ಏನು ಇವಾಗ ಹೇಳ್ಕೊಡಲ್ಲ. ಆಫ್ಟರ್ 2 months ಆದಮೇಲೆ ಅವರು ಲೈಟಾಗಿ ಸ್ಟಡಿನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಕ್ಕಳು ಮೊದಲಿಗೆ ಅಡ್ಜಸ್ಟ್ ಆಗಬೇಕಲ್ವಾ ಸ್ಕೂಲಿಗೆ ಹೋಗುವಾಗ. ಆಮೇಲೆ ಸಡನ್ಲಿ ನಾವು ಅವರಿಗೆ ಅಕ್ಷರ ಹೇಳ್ಕೊಡಕ್ಕೆ ಸ್ಟಾರ್ಟ್ ಮಾಡಿದರೆ ಅವ್ರಿಗೂ ಕೂಡ ತುಂಬ ಅಂದರೆ ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಸ್ಕೂಲಲ್ಲಿ. ಹಾಗಾಗಿ ಅವರು 2 months ಏನು ಬೇಡ ಅಂದ್ಬಿಟ್ಟು ಸುಮ್ಮನೆ ಕವರ್ ಹಾಕೊಂಡು ಬನ್ನಿ ಬುಕ್ಸಿಗೆ ಅಂತೇಳಿ ಹೇಳಿದ್ರು. ಹಂಗಾಗಿ ಕವರ್ ಹಾಕ್ತಾ ಇದ್ದೆ. ಸನಿಗಂತೂ ಫುಲ್ ಖುಷೋ ಫೋಟೋ ಬುಕ್ಕಿಗೆಲ್ಲ ಕವರ್ ಹಾಕ್ತಾ ಇದ್ದಾರಲ್ವ ಅಂತೇಳಿ ಅವನ್ನ ಮ್ಯಾನೇಜ್ ಮಾಡ್ಕೊಂಡು ಕವರ್ ಹಾಕಷ್ಟಿಗೆ ಯಪ್ಪ ಟೈಮು ಹಿಂಗಾಗ್ಬಿಡ್ತಂದ್ರೆ ಎಷ್ಟು ಕಿತಾಪತಿ ಮಾಡ್ತಾ ಇದ್ನಂದರೆ ನೋಡ್ತಿರ್ಬೋದು ನೀವು. ನಾನು ಅದನ್ನ ಸ್ವಲ್ಪ ಸ್ಪೀಡ್ ವಿಡಿಯೋ ಮಾಡ್ಕೊಂಡಿದ್ದೀನಿ. ಬುಕ್ ಎಲ್ಲಿ ಕಿತ್ತಾಕ್ಬಿಡ್ತಾನೇನೋ ಅನ್ನೋಷ್ಟು ಭಯ ಇತ್ತು ನನಗೆ. ಬಟ್ ಅವನು ಎಲ್ಲನೂ ಫೈಂಡ್ ಔಟ್ ಮಾಡ್ತಾನೆ, ಅದೇ ಒಂದು ದೊಡ್ಡ ಖುಷಿ ನನಗೆ. ಆಲ್ರೆಡಿ ಇವಾಗೇನು ಪ್ಲೇ ಗ್ರೌಂಡಲ್ಲಿ ಬುಕ್ ಕೊಟ್ಟಿದ್ದಾರಲ್ವ ಅವನಿಗೋಸ್ಕರ, ಅದರಲ್ಲಿ ಆಲ್ಮೋಸ್ಟ್ ಆಲ್ 50% ಅವನು ಫೈಂಡ್ ಔಟ್ ಮಾಡ್ತಾನೆ. ಅದೇ ಹೇಳ್ತಾ ಇದ್ದಪ್ಪ, ಇದು ಅವನೆಲ್ಲ ರೀಡ್ ಮಾಡ್ತಾ ಇದ್ದ. ನಾವೇನು ಅವನಿಗೆ ಮುಂಚೆ ಏನು ಹೇಳ್ಕೊಟ್ಟಿದ್ದೀವಲ್ವ ಅದನ್ನೇ ಅಲ್ಲಿ ಕೊಟ್ಟಿದ್ರು. ಹಂಗಾಗಿ ಅವನು ಈಸಿಲಿ ಫೈಂಡ್ ಔಟ್ ಮಾಡ್ತಾನೆ. ಎನಿಮಲ್ಸ್ ನೇಮ್ ಹೇಳ್ತಾನೆ. ನಮಗಂತೂ ಫುಲ್ ತುಂಬ ಖುಷಿ ಆಗುತ್ತೆ. ಎಲ್ರಿಗೂ ಇದೆ ಅಲ್ವಾ, ಏನಂತಾರಲ್ಲ, ಮಕ್ಳು ಸ್ಕೂಲಿಗೆ ಹೋಗೋದು ಆ್ಯಂಡ್ ಹೋಮ್ವರ್ಕ್ ಮಾಡೋದು ಎಲ್ಲನೂ ಒಂಥರ ಸ್ವೀಟ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ರಾತ್ರಿಗೆ ಇನ್ನೂ ಅಡುಗೆ ಮಾಡಬೇಕಿತ್ತು. ಅಡುಗೆ ಮಾಡೋದು ಬಿಟ್ಟು ಇವ್ನ ಕೆಲಸ ಮಾಡಿಕೊಡ್ತಾ ಇದ್ದೆ ನಾನು ಮೊದಲಿಗೆ. ಒಂದೆಲ್ಲ ಮುಗಿಸ್ಕೊಂಡ್ಮೇಲೆ ನಾನು ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೆ. ಬಟ್ ಏನಾಗೋಗಿತ್ತಂದರೆ ಇದು ಹಾಕೋಷ್ಟಿಗೆ ಒಂದು 9:30 ಎಲ್ಲ ಆಗ್ಬಿಡ್ತು. ಹಂಗಾಗಿ ನಾನು ನಿನ್ನೆ ವಿಡಿಯೋ ಮಾಡ್ಕೊಂಡಿದ್ದು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಇದನ್ನು ಕ್ಯಾಪ್ಚರ್ ಮಾಡಿದ್ದೀನಿ ಅಂತೇಳಿ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ. ಅವರು ಸನಿನವ್ರ ಡ್ಯಾಡಿ ಅವ್ರಿಗೆ ತುಂಬ ರೇಗಿಸ್ತಾ ಇದ್ದ. ಸನಿಗೆ ನೋಡು, ನಮ್ಮ ಟೈಮಲ್ಲೆಲ್ಲ ಈ ಥರ ಎಲ್ಲ ಸ್ಪೆಷಾಲಿಟಿ ಇರಲಿಲ್ಲ, ನಾವೆಲ್ಲ ಕುಂತು ಮಾಡಿಕೊಡ್ತೀವಿ ನಿನಗೆ, ಚೆನ್ನಾಗಿ ಓದ್ಬೇಕು ನೋಡಪ್ಪ ಅಂತ. ಪಾಪ ಅದಕ್ಕೆ ಏನು ಅರ್ಥನೇ ಆಗ್ತಿರ್ಲಿಲ್ಲ. ಪಾಪ ಹ್ಞೂ ಅಪ್ಪ ಅಂತ ಇದ್ದ ಅಷ್ಟೇ. ಒಂಥರ ನನಗೆ ನಂದು ಕಾಲೇಜ್ ಲೈಫು, ಸ್ಕೂಲ್ ಲೈಫ್ ಎಲ್ಲ ನೆನಪಾಗ್ತಾ ಇತ್ತು ನನ್ನ ಮಗನ ಕವರ್ ಹಾಕಲಿಂದ. ನಾನು ನಮ್ಮ ತಮ್ಮಂದು, ನಮ್ಮ ತಂಗಿದವ್ರದ್ದು ಎಲ್ಲದ ಕವರ್ಸ್ ನಾನೇ ಹಾಕಿ ಎಲ್ಲನೂ ಕೊಟ್ಟು ನಾವು ಸ್ಕೂಲಿಗೆ ಹೋಗ್ತಾ ಇದ್ವಿ. ಆ ಡೇ ನನಗೆ ತುಂಬಾ ನೆನ್ಪು ಬಂತು ಈ ಕವರ್ ಹಾಕ್ತಾ ಇರುವಾಗ. ಎಲ್ರಿಗೂ ಇದೇ ಥರ ಅಲ್ಲ, ನಾವು ದೊಡ್ಡವರಾದ್ಮೇಲೆ ನಮ್ಮದು ಏನು ಸ್ಕೂಲ್ ಮೆಮೊರೀಸ್ ತುಂಬ ಅಂದರೆ ತುಂಬಾ ನೆನ್ಪು ಬರುತ್ತೆ. ಬಿಫೋರ್ ನಮಗೆ ಸ್ಕೂಲ್ ಅಂದ್ರೇ ಇಷ್ಟ ಇರಲ್ಲ. ಮತ್ತು ನಮ್ಮದು ಮದುವೆ ಆದಮೇಲೆ ಆಗಿರ್ಬೋದು, ನಾವು ದೊಡ್ಡವರಾದ್ಮೇಲೆ ಆಗಿರ್ಬೋದು, ಸ್ಕೂಲ್ ಲೈಫೇ ಬೆಸ್ಟ್ ಅಂತ ಅನಿಸುತ್ತೆ. ಯಾರಿಗೆಲ್ಲ ಈ ಥರ ಆಗಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಆ್ಯಂಡ್ ಸ್ಟಿಕ್ಕರ್ಸ್ ಎಲ್ಲ ಅವನಿಗೆ ಫೈಡರ್ಮ್ಯಾನ್ ಸ್ಟಿಕ್ಕರ್ಸೇ ತೊಗೊಂಡು ಬಂದಿದ್ವಿ. ಸುಮ್ಮನೆ ಒಂದು ಅಟ್ರ್ಯಾಕ್ಟ್ ಆಗಿರಲಿ, ಅವನು ಸ್ಕೂಲ್ಗೆ ಹೋಗೋಕೆ ಅವನಿಗೂ ಈಸಿ ಆಗಲಿ. ಈ ಥರ ಮಕ್ಕಳಿಗೆ ಅವನಿಗೆ ಯಾವ ಥರ ಇರುತ್ತೋ ಆ ಥರ ಸ್ಟಿಕ್ಕರ್ಸ್ ತಂದು ಅಂಟಿಸಿದ್ರೆ ಅಟ್ರ್ಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಅವ್ರಿಗೂ ಸ್ಕೂಲಿಗೆ ಹೋಗ್ಬೇಕಪ್ಪ, ಈ ಥರ ಎಲ್ಲ ಚೆನ್ನಾಗಿ ಕಲರ್ಫುಲ್ ಆಗಿರುತ್ತೆ ಅಂತೇಳಿ ಅನಿಸುತ್ತೆ ಅಂದ್ಬಿಟ್ಟು ನಮ್ಮ ಸನಿಗೆ ಫೈಡರ್ಮ್ಯಾನ್ ಅಂದರೆ ತುಂಬಾ ಇಷ್ಟ. ಹಂಗಾಗಿ ಅದೇ ಸ್ಟಿಕ್ಕರ್ನ ತಂದು ನಾವು ಎಲ್ಲ ಬುಕ್ಸಿಗೂ ಅಂಟಿಸ್ತಾ ಇದ್ವಿ ನೋಡಿ. ಅವನು ಫುಲ್ ಎಕ್ಸೈಟ್ಮೆಂಟ್ಲಿಂದ ಇದ್ದ. ಇನ್ನು ಅಮ್ಮ ನಾನು ಈ ಬುಕ್ಕಿಗೆ ಅಂಟಿಸ್ತೀನಮ್ಮ ನಾನು ಅಂತೇಳಿ. ಅವ್ನು ನನಗೆ ನೀಟಾಗಿ ಕಿತ್ತಕ್ಕೆ ಬರ್ತಾ ಇರಲಿಲ್ಲ, ಒಂಥರ ಹಿಡ್ಕೊಂಡು ಬಿಟ್ಟಂಗೆ ಆಗ್ತಾ ಇತ್ತು. ಸನಿ ನನಗೊಂದು ಕೊಡಮ್ಮ ಅಂತೇಳಿ ತುಂಬ ಹಠ ಮಾಡ್ತಾ ಇದ್ದ. ಹಂಗಾಗಿ ಅವನಿಗೆ ಒಂದು ವೇಸ್ಟ್ ಆದರೂ ಪರವಾಗಿಲ್ಲ ಅಂತ ಕೊಟ್ಬಿಟ್ಟೆ. ಇದಾಗಿತ್ತು ನೋಡಿ ನಿನ್ನೆದು ಫುಲ್ ಡೇ. ಸನಿ ಕೆಲಸನೇ ಆಗೋಗ್ಬಿಟ್ಟಿತ್ತು ನನಗೆ. ಅವನಿಗೆ ಇವಾಗ ಸ್ವಲ್ಪ ಹೋಮ್ವರ್ಕ್ನ ಕೊಡ್ತಾ ಇದ್ದಾರೆ. ಹೋಮ್ವರ್ಕ್ ಅಂದರೆ ಹೆವಿ ಹೋಮ್ವರ್ಕ್ ಅಲ್ಲ, ಸುಮ್ಮನೆ ಒಂದು
ಕಲರ್ ಮಾಡ್ಕೊಂಡು ಬರೋದಾಗಿರ್ಬೋದು, ಒನ್ ಅಂತ ಆ ಥರ ಎಲ್ಲ ಸುಮ್ಮನೆ ಪ್ರೆಷರ್ ಆಗದೆ ಇರೋಂಥ ಹೋಮ್ವರ್ಕ್ನ ಕೊಟ್ಟು ಕಳಿಸ್ತಾ ಇದ್ದಾರೆ. ಅದನ್ನು ಕೂಡ ಅವನು ಖುಷಿಯಿಂದನೇ ಮಾಡ್ತಾನೆ. ಅವನೇ ಮಾಡ್ಲಿ. ಅದು ಅಪ್ಪ ಕೊಡ್ತೇನೆ, ಅದ್ ಮಾಡಿ ನೀನು ಮಾಡು. ಅಲ್ಲಿ ಬೇಡ, ಇಲ್ಲಿ ಇಲ್ಲಿ ಒಳಗಡೆ ಮಾಡೋ. ಚಂದ ಹಾಡು. ಅದನ್ನ ತರ್ತೀನಿ. ಇನ್ನು ರಾತ್ರಿ ಅಡುಗೆ ಮಾಡಬೇಕಿತ್ತಲ್ವ, ನಾನು ಹೀರೆಕಾಯಿ ಪಲ್ಯ ಮಾಡ್ತಾ ಇದ್ದೆ. ಹಂಗಾಗಿ ಅದನ್ನೇ ನಿಮ್ಮ ಜೊತೆಗೆ ತೋರಿಸ್ತಾ ಇಲ್ಲ, ಶೇರ್ ಮಾಡ್ಕೊತಾ ಇಲ್ಲ. ಈಗ ನಾರ್ಮಲ್ ಆಗಿ ನಾನು ಒಂದು ಲಾಗಲ್ಲಿ ಏನೋ ತೋರಿಸಿದ್ದೀನಿ. ಸನ್ನಿ ಕೂಡ ಆಟ ಆಡ್ಕೊತಾ ಇದ್ದ. ನಾನು ಕೂಡ ಈ ಕಡೆ ಅಡುಗೆ ಮಾಡ್ತಾ ಮಾಡ್ತಾ ಟೈಮ್ ಹೋಗೋದೇ ಗೊತ್ತಾಗಲ್ಲ ನೋಡಿ ರಾತ್ರಿ ಹೊತ್ತು. ಒಂದು ಬೇಗ ಅಂದರೆ ಬೇಗನೆ ಟೈಮ್ ಓಡ್ಬಿಡುತ್ತೆ ರಾತ್ರಿ ಟೈಮಲ್ಲಂತೂ. ಹಾಗಾಗಿ ಸ್ವಲ್ಪ ತರಕಾರಿ ಮಾಡಿಕೊಂಡು ಅನ್ನ ಮಾಡ್ಕೊಂಡು ಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ ನೋಡಿ. ನನಗೆ ಬೆಳಗಿನ ಟೈಮಲ್ಲಿ ಒಂದು ಸ್ವಲ್ಪ ಹುಷಾರಿರಲಿಲ್ಲ, ಹಂಗಾಗಿ ನಾನೇನು ಅಡುಗೆ ಮಾಡೇ ಇರಲಿಲ್ಲ. ಏನು ಬೆಳಗ್ಗೆ ಸಲಾಡು ಆ್ಯಂಡ್ ಟಿಫಿನ್ ತಿಂದ್ಬಿಟ್ನಲ್ವ, ಅದ್ರ ಮೇಲೆ ನಾನು ಉಳ್ಕೊಂಡ್ಬಿಟ್ಟೆ. ಸನ್ನಿಗೂ ಟಿಫಿನ್ ಕಳಿಸಿದ್ನಲ್ವ, ಬಂದ ತಕ್ಷಣವೇ ಅವನಿಗೊಂದು ಸ್ವಲ್ಪ ಫುಡ್ ಮಾಡಿ ತಿನ್ನಿಸಿದ್ದಾಯ್ತು. ನಾನು ಬೇರೆ ಅವ್ನು ಸಲಾಡ್ ಕೂಡ ಸ್ವಲ್ಪ ತಿನ್ನಲ್ಲ, ಸ್ವಲ್ಪ ಊಟನೇ ಮಾಡಿದ್ದ. ನಾನು ಮಧ್ಯಾಹ್ನ ಟೈಮಲ್ಲಿ ಊಟ ಮಾಡೋಕ್ಕೆ ಹೋಗಿರಲಿಲ್ಲ, ಹಂಗಾಗಿ ಇವಾಗ ತುಂಬಾ ಹಶ್ವಾಗ್ತಾ ಇತ್ತು ನನಗೆ. ಬೇಗ ಅದೇನಾದರೂ ಮಾಡ್ಕೊಂಡು ಬಿಡೋಣ, ಸುಮ್ಮನೆ ಮತ್ತೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಹೀರೆಕಾಯಿ ಪಲ್ಯ ಆ್ಯಂಡ್ ಅನ್ನ ಮಾಡ್ಕೊತಾ ಇದ್ದೀನಿ ನೋಡಿ. ನಿಮಗೂ ಯಾವಾಗಾದರೂ ಇದೇ ಥರನ ಅನಿಸುತ್ತೆ ಅಂದ್ಕೊಂಡಿದ್ದೀನಿ. ಆಲ್ ಹೆಣ್ಮಕ್ಳಿಗೆ ಆಗಿರ್ಬೋದು, ರಾತ್ರಿ ಏನಾದರೂ ಚೆನ್ನಾಗಿ ಮಾಡಿಬಿಡೋಣ ಅನಿಸ್ತದೆ. ರಾತ್ರಿ ಆದ ತಕ್ಷಣವೇ ಇರಲಿ ಬಿಡು, ಏನಾದರೂ ಮಾಡ್ಕೊಂಡು ತಿಂದ್ಬಿಟ್ರೆ ಆಯ್ತು ಅಂತೇಳಿ ಅನಿಸ್ಬಿಡುತ್ತೆ. ಅದರಲ್ಲಂತೂ ಹುಷಾರಿಲ್ಲ ಟೈಮಲ್ಲಂತೂ ಏನೇನು ಮಾಡೋಕ್ಕೆ ಮನ್ಸು ಬರಲ್ಲ ನೋಡಿ. ನನಗಂತೂ ತುಂಬಾ ಬ್ಯಾಕ್ ಪೇನ್ ಆಗಿ ಹೋಗ್ಬಿಟ್ಟಿತ್ತು, ಯಾಕಂತಲೇ ಗೊತ್ತಿರಲಿಲ್ಲ. ತುಂಬ ಅಂದರೆ ತುಂಬಾ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿಬಿಟ್ಟಿದೆ ನನಗೆ. ಒಂದು 2 ಡೇಸ್ ಆಯಿತು, ಹಾಸ್ಪಿಟ್ಲಿಗೆ ಹೋಗಿಲ್ಲ, ಹೋಗಿ ಬರಬೇಕು. ಅದಕ್ಕೋಸ್ಕರನೇ ತುಂಬ ಅಂದರೆ ತುಂಬಾ ಕಷ್ಟ ಆಗ್ತಾಯಿತ್ತು. ಪರವಾಗಿಲ್ಲ, ಒಂದು ಅನ್ನ ಒಂದು ಪಲ್ಯ ಮಾಡ್ಕೊಂಡು ಬಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಮುಂಚೆ ಎಲ್ಲ ಚಿಕ್ಕವರಿದ್ದಾಗ ಎಷ್ಟು ಎನರ್ಜಿಯಿಂದ ತಿರುಗಾಡ್ತಿದ್ವಪ್ಪ. ಇವಾಗಂತೂ ನನ್ನ ಸನ್ನಿ ಡೆಲಿವರಿ ಆದಮೇಲಂತೂ ತುಂಬ ಅಂದರೆ ತುಂಬಾ ವೀಕ್ ಆಗೋಗಿದ್ದೀನಿ ನಾನಂತೂ. ಸಿಸರಿನ್ ಆದ ಕಾರಣಕ್ಕೋ ಏನೋ ಗೊತ್ತಿಲ್ಲ, ಅಫ್ಕೋರ್ಸ್ ನನಗೆ ತುಂಬ ಅಂದರೆ ತುಂಬ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಅನಿವಾರ್ಯ, ಏನೂ ಮಾಡೋಕ್ಕಾಗಲ್ಲಲ್ವಾ. ಯಾವಾಗಾದರೂ ಬರುತ್ತೆ, ಮತ್ತು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತೊಗೊಂಡ ತಕ್ಷಣವೇ ಮತ್ತೆ ಹೊರಟೋಗ್ಬಿಡುತ್ತೆ. ಬಟ್ ತುಂಬಾ ಅಂದರೆ ತುಂಬಾ ಪ್ರಾಬ್ಲಮ್ ಆಗಿಬಿಡುತ್ತೆ ಬ್ಯಾಕ್ ಪೇನ್ ಬಂದಾಗಂತೂ. ಹಾಗಾಗಿ ನನಗೆ ಫುಲ್ ಏನು ಕೆಲಸ ಮಾಡೋಕ್ಕೆ ಮನಸ್ಸೇ ಇರಲಿಲ್ಲ. ಸುಮ್ಮನೆ ಏನಾದರೂ ಮಾಡ್ಕೊಂಡು ತಿನ್ನಬೇಕಲ್ವಾ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ. ನಮ್ಮ ಹಸ್ಬೆಂಡ್ ಕೂಡ ಹೊರಗಡೆನೇ ಊಟ ತೊಗೊಂಡು ಬರ್ತೀನಿ ಅಂತಂದರು. ನಾನೇ ಬೇಡ ಬೇಡ, ಮೊದಲೇ ಮತ್ತು ನನಗೆ ಬ್ಯಾಕ್ ಪೇನ್ ಆಗಿತ್ತಲ್ವ, ಹೊರಗಡೆನೂ ಸುಮ್ಮನೆ ಮಸಾಲ ಐಟಮ್ಮು ಯಾಕೆ, ನಾನೇ ಮಾಡಿಬಿಡ್ತೀನಿ ಅಂತೇಳಿ ಮಾಡ್ತಾಯಿದ್ದೆ. ಸನಿ ಆ್ಯಂಡ್ ಸನಿ ಅಪ್ಪ ಕೂಡ ಟಿ ವಿ ನೋಡ್ತಾ ಕುಂತ್ಕೊಂಡಿದ್ರು. ನಾನು ರೇಗಿಸ್ತಾ ಇದ್ದೆ, ನಾನು ಅಡುಗೆ ಮಾಡ್ತಾಯಿದ್ದೀನಿ, ಇಲ್ಲಿ ನೀವು ಟಿ ವಿ ನೋಡ್ಕೊಂಡು ಕುಂತೀರೇನಂತೇಳಿ. ಅವರು ಇದೇ ಥರನೇ ಇಬ್ಬರು ಮಜಾ ಮಾಡ್ತಾ ಇರ್ತಾರೆ ಟಿ ವಿ ನೋಡ್ತಾ ನೋಡ್ತಾ. ನಾನಿಲ್ಲಿ ಒಳಗಡೆ ಲಾಗ್ ಮಾಡ್ತಾ ಕೆಲಸ ಮಾಡ್ತಾ ಇರ್ತೀನಿ. ಈ ಕಡೆ ಅನ್ನಕ್ಕೂ ಇಟ್ಬಿಡೋಣ, ಪಲ್ಯನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಕಡೆ ಇನ್ನೇನು ಅನ್ನ ಮಾಡಿಕೊಂಡ್ರೆ ಮುಗ್ದೋಯ್ತು ನೋಡಿ. ಸನಿಗೆ ಒಂದು ಸ್ವಲ್ಪ ಊಟ ಮಾಡಿಸ್ಬಿಟ್ರೆ ರಾತ್ರಿ ಕೆಲಸ ನಂದಂತೂ ಕಂಪ್ಲೀಟ್ ಆಗಿಬಿಡುತ್ತೆ. ಒಂದು ಸ್ವಲ್ಪ ಪಾತ್ರೆಗಳೆಲ್ಲ ಇರ್ತಾವಲ್ವ, ನಾನು ರಾತ್ರಿನೇ ತೊಳೆದಾಕಿ ಮಲ್ಕೊಂಡು ಬಿಡ್ತೀನಿ. ಸನ್ನಿ ಏನಾದರೂ ಆಟ ಆಡ್ತಾ ಇದ್ನಂದರೆ ನನಗೂ ಸ್ವಲ್ಪ ಹೊತ್ತು ಪಾತ್ರೆ ತಿಕ್ಕಕ್ಕೆ ಅದಕ್ಕೆಲ್ಲ ಟೈಮ್ ಸಿಕ್ಕಂಗೆ ಆಗ್ಬಿಡುತ್ತೆ. ಇವತ್ತು ಬೇರೆ ತುಂಬಾ ಅಂದರೆ ತುಂಬಾ ಹುಷಾರಿರಲಿಲ್ಲ ಅಲ್ವಾ, ಏನು ಮಾಡಬೇಕಂತ ಗೊತ್ತಾಗ್ತಾ ಇರಲಿಲ್ಲ. ಸುಮ್ಮನೆ ಅನ್ನ ಪಲ್ಯ ಮಾಡ್ಕೊತ ಓಡಾಡ್ತಾ ಇದ್ದೆ ನೋಡಿ. ಆ್ಯಂಡ್ ತುಂಬಾ ಥ್ಯಾಂಕ್ಸ್ 1K ಸಬ್ಸ್ಕ್ರೈಬರ್ಸ್ ಆದಮೇಲೆ ನಾನು ಮತ್ತೆ ವಿಡಿಯೋ ಮಾಡೋದು ತುಂಬ ಅಂದರೆ ತುಂಬಾ ಲೇಟಾಗಿ ಹೋಗ್ಬಿಡ್ತು. ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತೀರಾ, ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು. ನಾನಂತೂ ಒಂದು 15 ಡೇಸ್ ಏನೋ ಲಾಗ್ ಅಪ್ಲೋಡ್ ಮಾಡಿರಲಿಲ್ಲಲ್ಲ. ನನ್ನ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ ಅಂದರೆ ಅಷ್ಟು ಜನ ಕಾಲ್ ಮಾಡಿ ಕೇಳಿಬಿಟ್ಟಿದ್ದಾರೆ ನೋಡಿ. ನನಗೆ ಆವಾಗೇ ಮತ್ತೆ ಇಂಟ್ರೆಸ್ಟ್ ಫುಲ್ ಸ್ಟಾರ್ಟ್ ಆಗಿಬಿಡ್ತು. ನನ್ನೊಂದು ಲಾಗಿಗೆ ಇಷ್ಟು ಜನ ವೇಟ್ ಮಾಡ್ತಾರೆ ಅಂದಾಗ ನಾನು ಖಂಡಿತ ಮಾಡಲೇಬೇಕಂದ್ಬಿಟ್ಟು
ಪ್ರತಿಯೊಬ್ರು ಕೇಳ್ತಾ ಇದ್ರು ಯಾಕೆ ಲಾಗ್ ಮಾಡ್ತಾ ಇಲ್ಲ ನಿಂದಿಸ್ಬಿಟ್ಟಿಯಾ ಮಾಡು ಮಾಡು ಅಂತೇಳಿ. ಒಂದಿಬ್ರು ಮೂವರು ಫ್ರೆಂಡ್ಸ್ ಅಂತೂ ಫುಲ್ ಅಡಿಕ್ಟ್ ಆಗ್ಬಿಟ್ಟಿದೀವಿ ನೀನ್ ಲಾಗಿಗೆ ಮಾಡು ಬಿಡಕ್ ಹೋಗ್ಬೇಡ ಅಂತೇಳಿ ಪರ್ಸ್ನಲ್ ಆಗಿ ಫೋನ್ ಮಾಡಿ ಹೇಳ್ಬಿಟ್ಟಿದ್ರು. ಖಂಡಿತ ಇಲ್ಲ, ನಾನು ಕೂಡ ಬ್ರೇಕ್ ತಗೊಂಡಿದ್ದೆ ಅಷ್ಟೇ, ಸ್ಟಾಪ್ ಏನ್ ಮಾಡಿಲ್ಲ, ಮಾಡ್ತೀನಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಈ ಕಡೆ ತರಕಾರಿನೂ ರೆಡಿ ಆಗೋಯ್ತು ನೋಡಿ. ಇದೇನು ಫುಲ್ ಸಿಂಪಲ್, ನಾನೇನು ತೋರ್ಸಕ್ ಹೋಗಿಲ್ಲ. ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಮಾಡ್ಕೊತೀನಿ, ಈರುಳ್ಳಿ ಕೂಡ ಹಾಕಿ ಮಾಡ್ಕೋಬೋದು. ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ತುಂಬ ಅಂದರೆ ತುಂಬಾನೇ ಫೇಮಸ್ಸು ಹೀರೆಕಾಯಿ ಪಲ್ಯ. ಅದರಲ್ಲಂತೂ ಬೆಳ್ಳುಳ್ಳಿ ಹಾಕಿ ಮಾಡಿರೋದಂತೂ ತುಂಬ ಅಂದರೆ ತುಂಬಾನೇ ಫೇಮಸ್ಸು, ತುಂಬ ಚೆನ್ನಾಗಿ ಕೂಡ ಆಗಿತ್ತು. ಇನ್ನೇನು ನಾನು ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೆ ನಾನು. ಯಾರೆಲ್ಲ ನೋಡಿಲ್ಲ ಲಾಗ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಒಂದ್ಸಲ ಹೋಗಿ ಚೆಕ್ ಮಾಡಿ ಆ ರೆಸಿಪಿನ, ಆಯಿತಾ. ಇವಾಗೆಲ್ಲ ಕೆಲಸ ಮುಗಿದ್ಮೇಲೆ ಸ್ವಲ್ಪ ಹೊತ್ತು ಸನಿನ ಆಟ ವಾಕ್ ಕರ್ಕೊಂಡು ಹೋಗ್ಬೇಕು ಹೊರಗಡೆ. ವಾಕ್ ಕರ್ಕೊಂಡು ಹೋಗ್ತೀವಿ ಅವನಿಗೆ. ಯಾಕಂದರೆ ಒಂದು ಸ್ವಲ್ಪ ಬಂದ ತಕ್ಷಣನೇ, ಸ್ಕೂಲಿಂದ ಬಂದ ತಕ್ಷಣನೇ ಮನೇಲಿ ಇದ್ದು ಬೋರ್ ಆಗಿರುತ್ತಲ್ವ, ನಮ್ಮದು ಊಟ ಆಗಿರುತ್ತೆ ಅಂತೇಳಿ ಒಂದು ಸ್ವಲ್ಪ ಹೊತ್ತು ಹೊರಗಡೆ ವಾಕ್ ಮಾಡೋಕ್ಕೆ ಹೋಗ್ತೀವಿ. ಇಷ್ಟಿದೆ ನೋಡಿ ನಮ್ಮ ಡೈಲಿ ರೊಟೀನ್. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ನಾನು ಅಡುಗೆ ಮಾಡಬೇಕಾದ್ರೆ ಇವ್ರದ್ದು ಆಟ ನೋಡಿ, ಇಬ್ಬರು ಎನಿಮಲ್ಸ್ ಆಗಿ ಫೈಟ್ ಮಾಡ್ತಾರಂತ, ಆ ಥರ ಅವನೇ ಗೇಮ್ ಪ್ಲಾನ್ ಹಾಕಿ ಹೇಳ್ಕೊಟ್ಟು ಈ ಥರ ಮಾಡಿಸ್ತಾನೆ ನೋಡಿ. ಅವ್ನು ಫುಲ್, ನಮ್ಮ ಸನಿ ಫುಲ್ ಕ್ರಿಯೇಟಿವಿಟಿ ಆಗಿರ್ತಾನೆ ಅವನು, ಆ ಥರನೇ ಯೋಚನೆ ಮಾಡೋದು ಅವನು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.